ನಾನು ನಿಮ್ಮ ಸ್ಕೈ ಬರ್ಡ್ ಚಾನಲ್ನ ಮೈಲಾರಪ್ಪ ಬೂದಿಹಾಳ್ ಮುಗಿಲ ಹಕ್ಕಿ. ನಾನೀಗ ಗದಗ ಜಿಲ್ಲೆ ಗದಗ ತಾಲೂಕಿನ ಕಣಿವೆ ಹೊಸೂರು ಗ್ರಾಮದ ಗುಡ್ಡದ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ನೀವು ನೋಡ್ತಿರ್ಬೋದು ನವಿಲುಗಳು. ನಾನು ಇಲ್ಲಿ ಬೆರಳು ಮಾಡಿ ತೋರಿಸ್ತಾ ಇದ್ದೇನೆ. ನವಿಲುಗಳು ಕಾಣ್ತಾ ಇವೆ ಇಲ್ಲಿ ಎರಡು. ಜೊತೆಗೆ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ನವಿಲು ಕೂಡ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಗದಗಿನ ಸುತ್ತಮುತ್ತಲ ಗ್ರಾಮಗಳಾಗಿರ್ತಕ್ಕಂಥ ಹರ್ತಿ ಆಗಿರ್ಬೋದು, ಕಣಿವೆ ಆಗಿರ್ಬೋದು, ನಾಗಾವಿ, ಜೊತೆಗೆ ನಮ್ಮ ಹೊಸೂರು ಕೂಡ ಹೆಚ್ಚಿನ ಒಂದು ಎತ್ತರ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ರೈತರ ಭೂಮಿಯನ್ನು ಕಡಿಮೆ ರೇಟಿನಲ್ಲೇ ಪಡೆದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಗಾಳಿ ಫ್ಯಾನ್ಗಳ ಒಂದು ವಿದ್ಯುತ್ ಉತ್ಪಾದಿಸಲು ಗಾಳಿ ಫ್ಯಾನ್ಗಳನ್ನು ನಿರ್ಮಿಸಲಾಗಿದೆ. ತಾವಿಲ್ಲಿ ಕಾಣ್ಬೋದು. ಇದು ಈಗ ಕಾಣ್ತಕ್ಕಂಥದ್ದು ಹರ್ತಿ ಬಸವೇಶ್ವರ. ಈ ಜಾತ್ರೆಯೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ವರ್ಷದಲ್ಲಿ, ದ್ಯಾಮಮ್ಮನ ಜಾತ್ರೆ ಅಂತ. ಜೊತೆಗೆ ಹರ್ತಿ ಬೆಟ್ಟದ ಮೇಲೆ ಬಸವೇಶ್ವರವನ್ನು ನೆಲೆಸಿರೋದ್ರಿಂದ ಬಸವಣ್ಣ ಹರ್ತಿ ಬಸವೇಶ್ವರ ಅನ್ನುವಂಥ ಹೆಸರು ಕೂಡ ಇದೆ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಕಣಿವೆ ಗ್ರಾಮ. ಇದು ಕಣಿವೆ ಗ್ರಾಮದಿಂದ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಗುಡ್ಡಗಳು. ಇದು ಹೊಸೂರು, ನಮ್ಮೂರಿದು. ಇಲ್ಲೆಲ್ಲ ಚೆನ್ನಾಗಿ ಪರಿಸರ ಇರೋದರಿಂದ ಹಲವಾರು ನವಿಲುಗಳು, ಸಣ್ಣ ಸಣ್ಣ ಸರೀಸೃಪಗಳು, ಮೊಲ, ಜಿಂಕೆ, ಒತ್ತಿಕ್ಯಾತ ಉಳಿದಂಥ ಹಲವಾರು ಪ್ರಾಣಿಗಳನ್ನು ನಾವು ಇಲ್ಲಿ ಕಾಣ್ಬೋದು. ನೀವೀಗ ಇಲ್ಲಿ ನವಿಲನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನವಿಲನ್ನು ಇಲ್ಲಿ ಕಾಣ್ಬೋದು. ಕಲ್ಲಿನ ಮೇಲೆ ನಿಂತಿರ್ತಕ್ಕಂಥ ನವಿಲನ್ನು ನೀವು ಇಲ್ಲಿ ಕಾಣ್ಬೋದು.